ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಇದು ಒಂದು ಜೀವಕೋಶಗಳಿಗೆ ಸಂಬಂಧಪಟ್ಟಂಥ MCQs ನೋಡ್ತಾ ಹೋಗೋಣ. ಸೊ ಇದು ಒಂದು ವಿಡಿಯೋದಲ್ಲಿ ಸೊ ಫಸ್ಟ್ ಕ್ವಶನ್ ಈ ರೀತಿ ನೋಡ್ತೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಪ್ರೆಸೆಂಟ್ ಇನ್ ದ ಆ್ಯನಿಮಲ್ ಸೆಲ್ಸ್. ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಪ್ರೆಸೆಂಟ್ ಅಂದರೆ ನಾಟ್ ಪ್ರೆಸೆಂಟ್ ಅಂದರೆ ಇಲ್ಲದೇ ಇರ್ತಕ್ಕಂಥದ್ದು ಇನ್ ದ ಆ್ಯನಿಮಲ್ ಸೆಲ್ಸ್. ಅಂದರೆ ಆ್ಯನಿಮಲ್ ಸೆಲ್ಸ್ನಲ್ಲಿ ಇಲ್ಲದೇ ಇರ್ತಕ್ಕಂಥ ಒಂದು ಪಾರ್ಟ್ ಯಾವುದು ಅಂತ ಕೇಳಿದರೆ ಇಲ್ಲಿ ಪ್ರಾಣಿ ಕೋಶಗಳಲ್ಲಿ ಅಥವಾ ಪ್ರಾಣಿ ಜೀವಕೋಶಗಳಲ್ಲಿ ಈ ಕೆಳಗಿನಲ್ಲಿ ಯಾವುದು ಇರುವುದಿಲ್ಲ. ಸೊ ಸೆಲ್ ವಾಲ್ ಕೊಟ್ಟಿದ್ದಾರೆ, ಗಾಲ್ಗಿ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ, ಮೈಟೋಕಾಂಡ್ರಿಯನ್ ಕೊಟ್ಟಿದ್ದಾರೆ, ಲೈಬೋಸೋಮ್ಗಳನ್ನು ಕೊಟ್ಟಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಈ ಒಂದು ಏನು ಜೀವಕೋಶಗಳಿದಾವೋ, ಸೊ ಕೋಶ ಅಂತ ಹೇಳಿದಾಗ ಇದು ಸಸ್ಯ ಕೋಶ ಆಯಿತು, ಇದು ಪ್ರಾಣಿ ಜೀವಕೋಶ. ಓಕೆ, ಸೊ ಇದು ಪ್ರಾಣಿ, ಇದು ಸಸ್ಯದ್ದು. ಸೊ ಇಲ್ಲಿ ಬರ್ತಕ್ಕಂಥದ್ರಲ್ಲಿ ಕೊಟ್ಟಿದ್ದಾರೆ ಏನು, ಸೆಲ್ ವಾಲನ್ನು ಕೊಟ್ಟಿದ್ದಾರೆ. ಸೆಲ್ ವಾಲ್ ಅಂದರೆ ಕೋಶ ಪೊರೆ ಅಂತ ಏನು ಹೇಳ್ತೀವಿ. ಸೊ ಇಲ್ಲಿದೆ ನೋಡಿ, ಸೆಲ್ ವಾಲ್ ಕೋಶ ಪೊರೆ. ಸೊ ಇದು ಬಂದು ಸಸ್ಯ ಜೀವಕೋಶದಲ್ಲಿ ಇರುತ್ತೆ, ಆದರೆ ಪ್ರಾಣಿ ಜೀವಕೋಶದಲ್ಲಿ ಈ ಒಂದು ಕೋಶ ಪೊರೆ ಇರುವುದಿಲ್ಲ. ಸೊ ಇದು ಮೇಯ್ನಾಗಿ. ಇನ್ನು ನಾವು ನೋಡ್ತಾ ಹೋದರೆ ಈ ಒಂದು ಕೋಶ ಪೊರೆ ಜೊತೆಗೆ ಯಾವ್ದ್ಯಾವುದು ಇರೋದಿಲ್ಲ ಪ್ರಾಣಿಗಳಲ್ಲಿ ಅಂತ ನೋಡೋದಾದರೆ ನಾವು ನೋಡಿ. ಓಕೆ, ಫಸ್ಟ್ ಆನ್ಸರ್ನ ಹೇಳ್ಬಿಡ್ತೀನಿ ಇದಕ್ಕೆ. ಸೊ ಆ್ಯಂಡ್ ಇನ್ನೊಂದು ಕೊಟ್ಟಿದ್ದಾರೆ, ಯಾವ್ದು ಕೊಟ್ಟಿದ್ದಾರೆ, ಗಾಲ್ಗಿ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ. ಸೊ ಗಾಲ್ಗಿ ಕಾಂಪ್ಲೆಕ್ಸ್ ಸಹ ಇದರಲ್ಲಿ ಇರ್ತಕ್ಕಂಥದ್ದಿದೆ ನೋಡಿ. ಗಾಲ್ಗಿ ಆಪರೇಟರ್ಸ್ ಆ್ಯಂಡ್ ಇದೆ, ಹೌದಾ. ಸೊ ಗಾಲ್ಗಿ ಆಪರೇಟರ್ಸ್ ಅಥವಾ ಗಾಲ್ಗಿ ಸಂಕೀರ್ಣ ಅಂತ ಹೇಳ್ತೀವಿ. ಸೊ ಇದರಲ್ಲಿರುತ್ತೆ ಮತ್ತು ಇದರಲ್ಲೂ ಸಹ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಅಂತ ಹೇಳಿದರೆ ಗಾಲ್ಗಿ ಕಾಂಪ್ಲೆಕ್ಸ್ ಆಯಿತು. ಮೈಟೋಕಾಂಡ್ರಿಯಾ ಇದೆಯಾ ಅಂತ ನೋಡೋದಾದರೆ ನಾವು ಮೈಟೋಕಾಂಡ್ರಿಯಾನು ಸಹ ಇವ ಎರಡಲ್ಲೂ ಸಹ ಇರ್ತಕ್ಕಂಥದ್ದಿದೆ. ಸೊ ನೋಡಿ, ಇಲ್ಲಿ ಮೈಟೋಕಾಂಡ್ರಿಯಾ ಇಲ್ಲೊಂದಿದೆ, ಆ್ಯಂಡ್ ಸಸ್ಯ ಪ್ರಾಣಿಲಿ ಇಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಕೊಟ್ಟಿದ್ದಾರೆ, ಲೈಸೋಸೋಮನ್ನು ಕೊಟ್ಟಿದ್ದಾರೆ. ಸೊ ಲೈಸೋಸೋಮು ಇಲ್ಲಿ ಮೆನ್ಷನ್ ಮಾಡಿಲ್ಲ ಪಾರ್ಟು, ಬಟ್ ಲೈಬೋಸೋಮು ಸಹ ಎರಡಲ್ಲೂ ಸಹ ಇರುತ್ತೆ. ಬಟ್ ಇಲ್ಲಿ ಮೇಯ್ನಾಗಿ ಸಸ್ಯಕೋಶದಲ್ಲಿ ಇದ್ದು ಪ್ರಾಣಿ ಕೋಶದ ಇಲ್ಲದೆ ಇರ್ತಕ್ಕಂಥದ್ದು ಅಂತ ಹೇಳಿದರೆ ಅದು ಬಂದು ಈ ಒಂದು ಸೆಲ್ ವಾಲು ಮತ್ತು ಪ್ಲಾಸ್ಟಿಡ್ಗಳಂತ ಹೇಳ್ತೀವಿ. ಸೊ ಪ್ಲಾಸ್ಟಿಡ್ಸ್, ಸೊ ಅದು ಈ ಒಂದು ಜೀವಕೋಶನ ಪ್ರಾಣಿ ಜೀವಕೋಶದಲ್ಲಿ ಇರೋದಿಲ್ಲ. ಓಕೆ, ಅವೆರಡು ಇರೋದಿಲ್ಲ. ಸೊ ಇಲ್ಲಿ ಮೇಯ್ನ್ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ 1 ಸೆಲ್ ವಾಲ್, ಕೋಶ ಪೊರೆ ಅಂತ ಏನು ಹೇಳ್ತೀವೋ ಅದು ಸಸ್ಯ ಜೀವಕೋಶದಲ್ಲಿರುತ್ತೆ, ಪ್ರಾಣಿ ಜೀವಕೋಶದಲ್ಲಿ ಇರೋದಿಲ್ಲ. ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಏನಂತ ಹೇಳಿದರೆ, ಈ ಒಂದು ಕ್ವಶನ್ ಏನಿದೆಯೋ, ಈ ಒಂದು ಪ್ರಾಣಿ ಕೋಶ ಸಸ್ಯದಲ್ಲಿ ಇರ್ತಕ್ಕಂಥದ್ದು ಪ್ರಾಣಿ ಇಲ್ಲ ಅಂತ ಹಿಂದೆಯೋ, ಈ ಒಂದು ಪಾಯಿಂಟನ್ನು ಈ ಒಂದು TCH ಏನಿದೆಯೋ, ಸೊ ಆ ಒಂದು ಕ್ವಶನ್ ಪೇಪರಲ್ಲಿ ಒಂದ್ಸರಿ ಕೇಳಿದ್ದು ಈ ಒಂದು ಪ್ರಶ್ನೆಯನ್ನು. ಸೊ ಇದು ಹಾಗಾಗಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಫಸ್ಟ್ ಆನ್ಸರ್ ಬಂದು ಸೆಲ್ ವಾಲ್ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ದ ಸೆಲ್ ವಾಲ್ ಫಸ್ಟ್ ಡಿಸ್ಕವರ್ಡ್ ಆ್ಯಂಡ್ ನೇಮ್ಡ್ ಬೈ. ಅಂದರೆ ಕೋಶವನ್ನು, ಜೀವಕೋಶ ಏನಿದೆಯೋ ಸೆಲ್ ಅಂತಕ್ಕಂಥದ್ದು, ಅದನ್ನು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದು ಅದರ ಹೆಸರನ್ನು ಹೆಸರಿಸಿದ್ದು ಯಾರು? ರಾಬರ್ಟ್ ಕುಕ್, ರಾಬರ್ಟ್ ಬರ್ನಾರ್ಡ್ ಆ್ಯಂಡ್ ಮೇಲಿನ ಯಾವುದು ಅಲ್ಲ ಅಂತ ಹೇಳಿದರೆ, ಕೋಶವನ್ನು, ಸೆಲ್ಲನ್ನು ಮೊಟ್ಟ ಮೊದಲ ಬಾರಿಗೆ ಅದನ್ನು ಕಂಡುಹಿಡಿದು ಅದಕ್ಕೆ ಒಂದು ನೇಮನ್ನು ಕೊಡ್ತಕ್ಕಂಥದ್ದು ರಾಬರ್ಟ್ ಹುಕ್ರವರು. ಆಪ್ಷನ್ 2 ರಾಬರ್ಟ್ ಹುಕ್ರವರಾಗಿರ್ತಾರೆ. ಆ್ಯಂಡ್ ಇದರ ಬಗ್ಗೆ ನೋಡ್ತಾ ಹೋದರೆ ನೋಡಿ, ಮೊಟ್ಟ ಮೊದಲ ಬಾರಿಗೆ ಕೋಶವನ್ನು 1665ರಲ್ಲಿ ರಾಬರ್ಟ್ ಹುಕ್ರವರು ಅದನ್ನು ಕಂಡುಹಿಡಿದೋದಕ್ಕೆ ಒಂದು ಹೆಸರನ್ನು ಕೊಡ್ತಾರೆ. ಆ್ಯಂಡ್ ಕೋಶ ಎಂಬ ಪದದ ಅರ್ಥ ಅಂತ ಕೇಳಿದರೆ ಸಣ್ಣ ಕೊಠಡಿನ ಅರ್ಥವನ್ನು ಹೊಂದಿರುತ್ತೆ. ವೆರಿ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬರುತ್ತೆ, MJ ಸ್ಲೇಡನ್ ಅಂತ ಹೇಳ್ತಾರೆ. MJ ಸ್ಲೇಡನ್ ಅಂದರೆ, ಸೊ ಜೆ ಮೀನ್ಸ್ ಜೇಕಬ್ ಸ್ಲೇಡನ್ ಅಂತ ಹೇಳ್ತೀವಿ. ಜೇಕಬ್ ಸ್ಲೇಡನ್ ಮತ್ತು ಥಿಯೋಡರ್ ಶ್ವಾನ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಈ ಒಂದು ಕೋಶ ಸಿದ್ಧಾಂತವನ್ನು 1839ರಲ್ಲಿ ಮಂಡಿಸ್ತಾರೆ. ಕೋಶ ಸಿದ್ಧಾಂತ ಅಂತಕ್ಕಂಥ ಒಂದು ಕೋಶ ಸಿದ್ಧಾಂತವನ್ನು ಮಂಡನೆಯನ್ನು ಮಾಡ್ತಕ್ಕಂಥವ್ರು ಯಾರಂತ ಹೇಳಿದರೆ ಅದು ಬಂದು ಜೇಕಬ್ ಸ್ಲೇಡನ್ ಮತ್ತು ಥಿಯೋಡರ್ ಶ್ವಾನ್. ಮತ್ತು ಇಲ್ಲಿ ಇನ್ನೊಬ್ರು ಬರ್ತಾರೆ, ಯಾರಂತ ಹೇಳಿದರೆ ರಾಬರ್ಟ್ ಬ್ರೌನ್ ಅಂತ ಬರ್ತಾರೆ. ರಾಬರ್ಟ್ ಹುಕ್ ಜೊತೆಗೆ ಒಬ್ಬರು ರಾಬರ್ಟ್ ಬ್ರೌನ್ ಅಂತ ಬರ್ತಾರೆ. ಸೊ ಅವ್ರು ಬಂದು ಈ ಒಂದು ಸೆಲ್ಲಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯಸ್ ಏನಿದೆಯೋ, ನ್ಯೂಕ್ಲಿಯಸನ್ನು ಕಂಡುಹಿಡಿತಕ್ಕಂಥದ್ದು ಈ ಒಂದು ರಾಬರ್ಟ್ ಬ್ರೌನ್ ರವರು ನ್ಯೂಕ್ಲಿಯಸ್. ಓಕೆ, ಸೊ ಇಷ್ಟನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೆಲ್ ಆ್ಯಂಡ್ ಇಟ್ಸ್ ಕಾಂಪೋನೆಂಟ್ಸ್ ಕ್ಯಾನ್ ಬಿ ಅಬ್ಸರ್ವ್ಡ್ ಕ್ಲಿಯರ್ಲಿ ವಿತ್ ದ ಹೆಲ್ಪ್ ಆಫ್. ಅಂದರೆ
ಸೆಲ್ ಆ್ಯಂಡ್ ಇಟ್ಸ್ ಕಾಂಪೊನೆಂಟ್ಸ್, ಸೆಲ್ಲು ಜೀವಕೋಶ ಮತ್ತು ಅದರ ಒಂದು ಕಾಂಪೊನೆಂಟ್ಸ್ ಏನಿದೆ ಅದನ್ನು ಯಾವುದರಲ್ಲಿ ನಾವು ಕ್ಲಿಯರಾಗಿ ನೋಡಬಹುದು, ಅಬ್ಸರ್ವ್ ಮಾಡ್ಬೋದು, ನೋಡಬಹುದು, ಸ್ಪಷ್ಟವಾಗಿ ವೀಕ್ಷಣೆಯನ್ನು ಮಾಡಬಹುದು. ಕೋಶ ಮತ್ತು ಅದರ ಘಟಕಗಳನ್ನು ಇದರ ಸಹಾಯದಿಂದ ಸ್ಪಷ್ಟವಾಗಿ ವೀಕ್ಷಿಸಬಹುದು. ಯಾವುದು? ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕನ ಅಥವಾ ಸಂಯುಕ್ತ ಸೂಕ್ಷ್ಮದರ್ಶಕನ ಅಥವಾ ದೂರದರ್ಶಕನ, ವರ್ಧಕನ ಅಂತ ಕೇಳಿದೆ. ಸೊ ಆಲ್ಮೋಸ್ಟ್ ಎಲ್ಲ ಸೂಕ್ಷ್ಮದರ್ಶಕ ಅಂತ ನಾವು ಹೇಳ್ತೀವಿ. ಈ ಒಂದು ಇದನ್ನು ನೋಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು, ದೂರದ ವಸ್ತುಗಳನ್ನು ನೋಡ್ತಕ್ಕಂಥದ್ದಾಗಿರ್ಬೋದು, ಚಿಕ್ಕದ ದೊಡ್ಡದಾಗಿ ನೋಡ್ತಕ್ಕಂಥದ್ದಾಗಿರ್ಬೋದು. ಆದರೆ ಸೆಲ್ ಮತ್ತು ಅದರ ಒಂದು ಘಟಕಗಳನ್ನು ನೋಡೋದಕ್ಕೆ, ವೀಕ್ಷಣೆಯನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತಕ್ಕಂಥ ಒಂದು ಘಟಕ ಅದು ಇದು ಅಂತ ಹೇಳಿದರೆ ಅದು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ. ಆಪ್ಷನ್ ಎ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಆಗಿರುತ್ತೆ. ಸೊ ನೋಡಿ, ಇದು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ಸಹಾಯದಿಂದ ಕೋಶ ಮತ್ತು ಅದರ ಘಟಕಗಳನ್ನು ಸ್ಪಷ್ಟವಾಗಿ ನಾವು ನೋಡಬಹುದಾಗಿರುತ್ತೆ. ಜೀವಕೋಶದ ಗಾತ್ರವನ್ನು ವ್ಯಕ್ತಪಡಿಸ, ಅಂದರೆ ಜೀವಕೋಶವನ್ನು ನಾವು ಯಾವುದರಿಂದ, ಅದರ ಗಾತ್ರವನ್ನು ಯಾವುದರಿಂದ ಅಳಿತೀವಿ, ಮೆಷರ್ ಮಾಡ್ತೀವಿ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಬಂದು ಮೈಕ್ರಾನ್ ಅಂತಕ್ಕಂಥದ್ದು. ಸೊ ಮೈಕ್ರಾನ್ ಅಂದರೆ ಜೀವಕೋಶದ ಗಾತ್ರವನ್ನು ಅಳೆಯಲು ಬಳಸ್ತಕ್ಕಂಥ ಒಂದು ಏಕಮಾನ ಅಥವಾ ಒಂದು ಘಟಕ ಅಂತಲೇ ಹೇಳಬಹುದಾಗಿರುತ್ತೆ. ಒಂದು ಮೈಕ್ರಾನ್ ಅಂತ ಹೇಳಿದ್ರೆ 1/, ಅಲ್ಲಿ 1000 ಅಂತ ಏನು ಕೊಟ್ಟಿದ್ದಾರೋ, ಸೊ ಇದನ್ನು ನಾವು ಮೇಯ್ನಾಗಿ ನೋಡ್ತಾ ಹೋದರೆ ಅದಕ್ಕೆ ಒಂದು ಅರ್ಥ ಅಂತ ಹೇಳಿದ್ರೆ, ಒಂದು ಮೈಕ್ರಾನ್ ಈಕ್ವಲ್ಸ್ 1/10⁶ m ಮಿಲಿಮೀಟರ್. ಸೊ ಇದು ಮೇಯ್ನಾಗಿ ಆ್ಯಕ್ಚುಲಾಗಿ ಇರ್ತಕ್ಕಂಥ ಒಂದು ನಾವು ನೀಟಾಗಿ ಅರ್ಥ ಆಗ್ತಕ್ಕಂಥ ಒಂದು ಭಾಷೆ ಅಂತ ಹೇಳ್ಬಹುದಾಗುತ್ತೆ. 1/, ಏನು 6 ಅಂತ 0 ಇದೆಯೋ ಅದು 6 ನಾವು ಹಾಕ್ಕೊಳ್ಬಹುದು. 3 0 4 5 6. ಸೊ ಇದಕ್ಕೆ 1 ಮೈಕ್ರಾನ್. ಓಕೆ, ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಅವುಗಳ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ನೀರಿನ ಅಣುಗಳ ಚಲನೆಯನ್ನು ಹೀಗೆ ಕರೆಯಲಾಗುತ್ತದೆ. ಮೂಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಫ್ರಮ್ ಅ ರೀಸನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ಎ ರೀಸನ್ ಆಫ್ ದೇರ್ ಲೋವರ್ ಕಾನ್ಸಂಟ್ರೇಷನ್ ಥ್ರೂ ಅ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಈಸ್ ಕಾಲ್ಡ್ ಆ್ಯಸ್ ಅಂತ ಹೇಳಿದೆ. ಅಂದರೆ ಇಲ್ಲಿ ಎರಡು ಬರುತ್ತೆ, ವಿಸರಣೆ ಮತ್ತು ಅಭಿಸರಣೆ ಎರಡು ಬರುತ್ತೆ. ವಿಸರಣೆ ಅಂದ್ರೇನು, ಅಭಿಸರಣೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ನಮಗೆ. ಸೊ ನೋಡಿ, ಇಲ್ಲಿ ಜೀವಕೋಶ ಪೊರೆಯು ಕೋಶದ ಒಳಗೆ ಅಥವಾ ಹೊರಗೆ ಆಯ್ದ ವಸ್ತುಗಳ ಚಲನೆಯನ್ನು ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದು. ಯಾವುದು? ಕೋಶ ಪೊರೆ. ಆದ್ದರಿಂದ ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಅಂತಲೂ ಸಹ ಕರೀತಾರೆ. ಯಾವುದನ್ನು? ಕೋಶ ಪೊರೆನ. ಆದರೆ ಜೀವಕೋಶ ಪೊರೆಯಾದ್ಯಂತ ಅಣುಗಳ ಚಲನೆಯು ಎರಡು ಪ್ರಕ್ರಿಯೆಯಲ್ಲಿ ನಡೀತವೆ. ಎರಡು ಪ್ರಕ್ರಿಯೆ, ಅದು ವಿಸರಣೆ ಮತ್ತು ಅಭಿಸರಣೆ ಅಂತಕ್ಕಂಥ ಎರಡು ಪ್ರಕ್ರಿಯೆಯಿಂದ ಕೋಶ ಪೊರೆಯಲ್ಲಿ ಆಗ್ತಕ್ಕಂಥ ಅಣುಗಳ ಚಲನೆ ಆಗಿರುತ್ತೆ. ಇಲ್ಲಿ ಏನಂದರೆ, ವಿಸರಣೆ ಅಂತ ಹೇಳಿದ್ರೆ ಪ್ರಸರಣವು ಒಂದು ಪ್ರಕ್ರಿಯೆಯಾಗಿದ್ದು ವಸ್ತುವಿನ ಅಣುಗಳು ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಚಲಿಸುತ್ತವೆ. ನೋಡಿ, ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ವಸ್ತುವಿನ ಅಣುಗಳು. ಸೊ ಇದು ವೆರಿ ಇಂಪಾರ್ಟೆಂಟ್. ವಿಸರಣೆಯಲ್ಲಿ ವಸ್ತುವಿನ ಅಣುಗಳು ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಚಲಿಸ್ತಕ್ಕಂಥ ವಿಸರಣೆ. ಆದರೆ ಅಭಿಸರಣೆ ಅಂದರೆ ಏನು? ಅಭಿಸರಣೆ ಸೇಮ್ ಬರುತ್ತೆ, ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಅವುಗಳ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಸೆಮಿ ಪರ್ಮೇಬಲ್ ಪೊರೆಯ ಮೂಲಕ ಚಲಿಸ್ತಕ್ಕಂಥದ್ದು ಸಹ ಅಭಿಸರಣೆ. ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ವಿಸರಣೆ ಮತ್ತು ಅಭಿಸರಣೆ ಎರಡರಲ್ಲೂ ಸಹ ಅಷ್ಟೇ ಹೆಚ್ಚಿನ ಸಾಂದ್ರತೆ ಕಡೆಯಿಂದ ಕಡಿಮೆ ಸಾಂದ್ರತೆ ಪ್ರದೇಶಕ್ಕೆ ಹೋಗ್ತಕ್ಕಂಥದ್ದು, ಮೂವ್ ಆಗ್ತಕ್ಕಂಥದ್ದು. ಆದರೆ ಇಲ್ಲಿ ಬರ್ತಕ್ಕಂಥದ್ದು ಏನಂತಂದರೆ, ನೀರಿನ ಮೂಲಕ ನೀರಿನ ಅಣುಗಳ ಪ್ರಸರಣವಾಗಿದೆ. ಇದು ವೆರಿ ಇಂಪಾರ್ಟೆಂಟ್. ಫಸ್ಟ್ ನಾವು ನೋಡಿದ್ವಿ ವಿಸರಣೆಯಲ್ಲಿ ವಸ್ತುವಿನ ಅಣುಗಳು. ಓಕೆ, ಅಭಿಸರಣೆಯಲ್ಲಿ ಏನಾಗುತ್ತೆ, ನೀರಿನ ಅಣುಗಳು ಪ್ರಸರಣವಾಗ್ತಕ್ಕಂಥದ್ದು ಅಭಿಸರಣೆ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ಅಲ್ಲಿ ವಸ್ತುಗಳು, ಇಲ್ಲಿ ವಾಟರ್. ಓಕೆ, ಸೊ ಹಾಗಾಗಿ ಇಲ್ಲ ಆನ್ಸರ್ ಯಾವ್ದು ಬರುತ್ತೆ? ಅಭಿಸರಣೆ ಅಂತ ಹೇಳಿದಾಗ ನಮಗೆ ಆನ್ಸರ್ ಬರ್ತಕ್ಕಂಥದ್ದು ಅಭಿಸರಣೆ. ಸೊ ವಾಟರ್ನ ಕೇಳಿದ್ದಾರೆ ನೋಡಿ, ಇಲ್ಲಿ ಹೆಚ್ಚಿನ ಸಾಂದ್ರತೆ ಪ್ರದೇಶದಿಂದ ಅವುಗಳ ಕಡಿಮೆ ಸಾಂದ್ರತೆ ಪ್ರದೇಶಕ್ಕೆ ನೀರಿನ ಅಣುಗಳ ಚಲನೆಯನ್ನು ನಾವು ಅಭಿಸರಣೆ ಅಂತ ಹೇಳ್ತೀವಿ. ವಿಸರಣೆ ಅಂತ ಹೇಳಿದಲ್ಲಿ ವಸ್ತುಗಳ ಅಣುಗಳ ಚಲನೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ನಾನ್ ಲಿವಿಂಗ್ ಸಬ್ಸ್ಟೆನ್ಸಸ್ ಕಾಲ್ಡ್. ಅಂದರೆ ಸೆಲ್ ವಾಲ್ ಅಂತಕ್ಕಂಥದ್ದು ಏನಿದೆಯೋ ಅದು ನಿರ್ಜೀವ ವಸ್ತುಗಳಿಂದ ಮಾಡಲ್ಪಟ್ಟಿರ್ತದೆ. ಅದನ್ನು ಏನೆಂದು ಕರೆಯುತ್ತಾರೆ? ಸೆಲ್ ವಾಲನ್ನು ನಿರ್ಜೀವ ವಸ್ತುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ಮೇಡ್ ಅಪ್ ಆಫ್, ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಅ ನಾನ್ ಲಿವಿಂಗ್ ಸಬ್ಸ್ಟೆನ್ಸಸ್. ನಾನ್ ಲಿವಿಂಗ್ ಅಂದರೆ ನಿರ್ಜೀವ ವಸ್ತುಗಳಿಂದ ಮಾಡಲ್ಪಟ್ಟಿರುವ ಸೆಲ್ ವಾಲ್ಗಳನ್ನು ಏನೆಂದು ಕರೆಯುತ್ತಾರೆ? ಓಕೆ, ಕನ್ನಡ ಸ್ವಲ್ಪ ಟ್ರಾನ್ಸ್ಲೇಷನ್ ಇದೆ. ಓಕೆ, ನಾನ್ ಲಿವಿಂಗ್ ಸಬ್ಸ್ಟೆನ್ಸಸ್ ಕಾಲ್ಡ್ ಪಿಸ್ಟಾ, ಕೊಬ್ಬು, ಸೆಲ್ಯುಲಸ್, ಸೈಟೋಪ್ಲಾಸಮ್ ಅಂತ ಹೇಳಿದರೆ. ಸೊ ಇಲ್ಲಿ ಪಿಸ್ಟಾ, ಕೊಬ್ಬೆಲ್ಲ ಬರ್ತಕ್ಕಂಥದ್ದಲ್ಲ ಜೀವಕೋಶ ಅಂತ ಹೇಳಿದಾಗ ಮೇಯ್ನಾಗಿ ನಾವು ನೋಡ್ತಾ ಹೋದಲ್ಲಿ ಬರ್ತಕ್ಕಂಥದ್ದು ಸೆಲ್ಯುಲಸ್, ಸೈಟೋಪ್ಲಾಸಮ್ ಅಂತ ಏನು ಹೇಳ್ತೀವಿ, ಸೆಲ್ಯುಲೋಸ್ ಅಂತಕ್ಕಂಥದ್ದು ಆಗಿರುತ್ತೆ.
ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಡ್ಯಾಶ್ ಆರ್ ಕಾಲ್ಡ್ ಆಸ್ ಪವರ್ ಹೌಸಸ್ ಆಫ್ ದ ಸೆಲ್. ಡ್ಯಾಶ್ ಅನ್ನು ಜೀವಕೋಶದ ಶಕ್ತಿ ಮನೆಗಳೆಂದು ಕರೆಯಲಾಗುತ್ತೆ, ಅಥವಾ ಇದನ್ನು ಡೈರೆಕ್ಟಾಗಿ ನಾವು ನೋಡ್ತಾ ಹೋದರೆ ಏನಂತ ಹೇಳ್ಬಹುದು, ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳ್ತೀವಿ. ಹೌದಾ, ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ. ಶಕ್ತಿ ಉತ್ಪಾದನಾ ಕೇಂದ್ರಗಳು ಅಂತ ಹೇಳ್ತೀವಿ, ಉತ್ಪಾದನಾ ಕೇಂದ್ರಗಳು. ಸೊ ಇದು ಸ್ವಲ್ಪ ಮೌಸ್ ವರ್ಕ್ ಕರೆಕ್ಟ್ ಇದಾಗೋದಿಲ್ಲ. ಸೊ ಅಂದರೆ ಇಲ್ಲಿ ಮೈಟೋಕಾಂಡ್ರಿಯಾ ಇದೆಯೋ, ಮೈಟೋಕಾಂಡ್ರಿಯಾವನ್ನು ನಾವು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಥವಾ ಉಸಿರಾಟದ ಕೇಂದ್ರ ಅಂತಲೂ ಸಹ ಹೇಳ್ತೀವಿ. ಇಲ್ಲಿ ಶಕ್ತಿ ಉತ್ಪಾದನೆ ಜೊತೆಗೆ ಉಸಿರಾಟನೂ ಸಹ ಬರುತ್ತೆ, ಉಸಿರಾಟದ ಕೇಂದ್ರ ಅಂತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಆಪ್ಷನ್ 2 ಮೈಟೋಕಾಂಡ್ರಿಯಾ. ಸೊ ನೋಡಿ, ಇಲ್ಲಿದೆ ಮೈಟೋಕಾಂಡ್ರಿಯಾ ಯಾವ ರೀತಿ ಇರುತ್ತೆ. ಸೊ ಈ ರೀತಿ ಇರುತ್ತೆ. ಇದು ಮೈಟೋಕಾಂಡ್ರಿಯಾ ಬಂದು ಪ್ಲಾಂಟ್ ಮತ್ತು ಅನಿಮಲ್ ಎರಡೂ ಸೆಲ್ಗಳನ್ನು ಸಹ ನೋಡಬಹುದಾಗಿರುತ್ತೆ. ಇದು ಬಂದು ಸಿಲಿಂಡರ್ ಆಕಾರ ಅಥವಾ ಗೋಳಾಕಾರ, ಅಂಡಾಕಾರ ಮತ್ತು ರಾಡ್ ಆಕಾರದಂಥ ವಿವಿಧ ಆಕಾರಗಳಲ್ಲಿ ನಾವು ನೋಡ್ತಾ ಹೋಗಬಹುದಾಗಿರುತ್ತೆ. ಆ್ಯಂಡ್ ಮೈಟೋಕಾಂಡ್ರಿಯಾವನ್ನು 2 ಪೊರೆಯಿಂದ ಬಂಧಿಸಲಾಗಿರುತ್ತೆ. ಸೊ ಇಲ್ಲಿದೆ ನೋಡಿ, ಇನ್ನರ್ ಮೆಂಬ್ರೇನ್ ಮತ್ತು ಔಟರ್ ಮೆಂಬ್ರೇನ್ ಅಂತಕ್ಕಂಥ 2 ಪೊರೆಯಿಂದ ಅಲ್ಲಿ ಇರುತ್ತೆ. ಆ್ಯಂಡ್ ಹೊರಗಿನ ಪೊರೆಯು ನಯವಾಗಿರ್ತದೆ, ಆದರೆ ಒಳಭಾಗವನ್ನು ಮಡಿಸಲಾಗುತ್ತದೆ. ಇಟ್ ಮೀನ್ಸ್ ನೋಡಿ, ಇಲ್ಲಿ ಇನ್ನರ್ ಅಂತಕ್ಕಂಥದ್ದು ಇದು ಮಡಿಸಿರ್ತಕ್ಕಂಥದ್ದು, ಇದು ಔಟರ್ ಅಂತಕ್ಕಂಥದ್ದು ಇದಿರುತ್ತೆ. ಆ್ಯಂಡ್ ಇಲ್ಲಿ ಮೇನ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಮಡಿಕೆಗಳನ್ನು ಕ್ರಿಸ್ಟೆಗಳು ಎಂದು ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್. ಕ್ರಿಸ್ಟೆ ಇದೇನಿದೆಯೋ ಇದು, ಸೊ ಇದನ್ನು ನಾವು ಕ್ರಿಸ್ಟೆಗಳು ಅಂತ ಕರಿತೀವಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಕ್ರಿಸ್ಟೆಗಳು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ, ಅಥವಾ ಕ್ರಿಸ್ಟೆಗಳ ಕಾರ್ಯಗಳೇನಂತ ಸಹ ಕೇಳಬಹುದಾಗಿರುತ್ತೆ. ಸೊ ನೋಡಿ, ಇಲ್ಲಿ ಒಳ ಮೆಂಬ್ರೇನ್ ಮ್ಯಾಟ್ರಿಕ್ಸ್ ಎಂದು ಕರೆಯಲ್ಪಡುವ ದ್ರವವನ್ನು ಆವರಿಸುತ್ತದೆ. ಇನ್ನರ್ ಇಲ್ಲಿದೆಯಲ್ವಾ. ಸೊ ಇಲ್ಲೆಲ್ಲ ಇದನ್ನ ಪಾಯಿಂಟ್ಗಳನ್ನ ನೋಡ್ತಾ ಹೋಗಿ, ಒಳ ಮೆಂಬ್ರೇನ್ ಅಥವಾ ಇನ್ನರ್ ಮೆಂಬ್ರೇನು ಮ್ಯಾಟ್ರಿಕ್ಸ್ ಎಂದು ಕರೆಯಲ್ಪಡುವ ದ್ರವವನ್ನು ಆವರಿಸುತ್ತದೆ. ಸೊ ಇಲ್ಲಿ ಕೇಳಬಹುದು, ಮೈಟೋಕಾಂಡ್ರಿಯಲ್ಲಿ ಕಂಡುಬರೋ ದ್ರವ ಯಾವುದು ಅಂತ ಕೇಳ್ಬೋದು. ಮ್ಯಾಟ್ರಿಕ್ಸ್ ಅನ್ನೋದು ಅರ್ಥ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ಮೈಟೋಕಾಂಡ್ರಿಯಾ ಒಳಪೊರೆಯಲು ಬೆರಳಿನಂತಹ ಚಾಚುಗಳು. ಸೊ ಇದನ್ನು ಕೇಳ್ತಾರೆ, ಇಲ್ಲ ಏನು ನೋಡಿದ್ವಿ, ಮಡಿಕೆಗಳಂತ ಬೆರಳಿನಂತಹ ಚಾಚುಗಳು ಅಂತಲೂ ಸಹ ಕೇಳ್ಬೋದು ಕ್ರಿಸ್ಟೆಗಳನ್ನು. ಓಕೆ. ಆ್ಯಂಡ್ ನೆಕ್ಸ್ಟ್ ಮೈಟೋಕಾಂಡ್ರಿಯಾ ಜೀವಕೋಶ ಉಸಿರಾಟದ ತಾಣಗಳಾಗಿವೆ. ನಾನು ಆಲ್ರೆಡಿ ಹೇಳಿದಾಗ ಇದು ಮೈಟೋಕಾಂಡ್ರಿಯಾವನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಅಂತಲೂ ಕರೀತಾರೆ ಮತ್ತು ಉಸಿರಾಟದ ಕೇಂದ್ರ ಅಂತಲೂ ಸಹ ಕೇಳ್ತಾರೆ. ಸೊ ಹಾಗಾಗಿ ಅದನ್ನು ಸಹ ಒಂದು ಅರ್ಥವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಗ್ಲೂಕೋಸನ್ನು ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಿನಲ್ಲಿ ಹೊಡೆಯಲು ಅವರು ಆಮ್ಲಜನಕವನ್ನು ಬಳಸಲಾಗುತ್ತೆ. ಅಂದರೆ ಯಾವುದು, ಮೈಟೋಕಾಂಡ್ರಿಯಾ ಅವರು ಅಂತ ಬಂದರೆ ಇಲ್ಲಿ ಮೈಟೋಕಾಂಡ್ರಿಯಾ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ನೀರಿನಲ್ಲಿ ಹೊಡೆಯಲು ಆಮ್ಲಜನಕವನ್ನು ಬಳಸಲಾಗುತ್ತದೆ. ಆ್ಯಂಡ್ ನೆಕ್ಸ್ಟ್ ಬಂದು ಇಷ್ಟೆಲ್ಲ ಓಕೆ, ಇದು ನಿಮ್ಗೆ ಬೇಕಂತಂದ್ರೆ ನೋಡ್ಕೊಳ್ಳಿ. ಎಸ್. ಆ್ಯಂಡ್ ನೆಕ್ಸ್ಟ್ ಸಾಮಾನ್ಯವಾಗಿ ಒಂದು ಕೋಶವು 30 ರಿಂದ 40 ಮೈಟೋಕಾಂಡ್ರಿಯಾವನ್ನು ಹೊಂದಿರ್ತದಂತೆ. ಎಸ್, ಇದು ವೆರಿ ಇಂಪಾರ್ಟೆಂಟ್. ಆದರೆ ಕೋಶದಲ್ಲಿನ ಮೈಟೋಕಾಂಡ್ರಿಯಾದ ಸಂಖ್ಯೆಯು ಬದಲಾಗುತ್ತದೆ ಮತ್ತು ಜೀವಕೋಶದ ಕಾರ್ಯವನ್ನು ಅವಲಂಬಿಸಿರುತ್ತದೆ. ಇಟ್ ಮೀನ್ಸ್ ಅದು ಒಂದೊಂದು ಮೈಟೋಕಾಂಡ್ರಿಯಾದಲ್ಲೂ ಒಂದೊಂದು ಇದರಲ್ಲೂ ಸಹ ಒಂದೊಂದು ಥರ ಇರುತ್ತಂತ. ಒಂದೊಂದು ಕೋಶದಲ್ಲಿ ಅದು 30 ರಿಂದ 40 ಎಕ್ಸಾಕ್ಟಾಗಿ ಇಷ್ಟೇ ಅಂತಕ್ಕಂಥದ್ದು ಅಲ್ಲಿ ಮೆಜರ್ಮೆಂಟ್ ಇರೋದಿಲ್ಲ. ಸೊ ಹಾಗಾಗಿ ಒಂದೊಂದು ಕೋಶದಲ್ಲಿ ಮೈಟೋಕಾಂಡ್ರಿಯಾ ಸಂಖ್ಯೆಯು ಬದಲಾವಣೆಯನ್ನು ಹೊಂದಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಡ್ಯಾಶ್ ಆರ್ ಕಾಲ್ಡ್ ಹ್ಯಾಸ್ ದ ಸೂಸೈಡ್ ಬ್ಯಾಗ್ಸ್ ಆಫ್ ದ ಸೆಲ್. ಅಂದರೆ ಜೀವಕೋಶ ಯಾವುದು ಆತ್ಮಹತ್ಯಾ ಸಂಚಿಗಳು ಅಂತ ಏನು ಹೇಳ್ತೀವಿ, ಆತ್ಮಹತ್ಯಾ ಸಂಚಿಗಳು ಅಥವಾ ಆತ್ಮಹತ್ಯಾ ಚೀಲಗಳು ಅಂತ ಕರೆಯಲ್ಪಡುವ ಒಂದು ಸೆಲ್ನ ಒಂದು ಪಾರ್ಟ್ ಅಂತ ಹೇಳಬಹುದು. ಸೊ ಇಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಥವಾ ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ಲೈಸೋಸೋಮ್ ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಬಂದು ಆಪ್ಷನ್ 4 ಲೈಸೋಸೋಮ್ಗಳು. ಹೌದಲ್ವಾ. ಸೊ ಆತ್ಮಹತ್ಯಾ ಚೀಲಗಳು ಅಥವಾ ಆತ್ಮಹತ್ಯಾ ಸಂಚಿಗಳು ಅಂತ ಹೇಳ್ತೀವಿ. ಸೂಸೈಡ್ ಬ್ಯಾಗ್ಸ್ ಬಂದು ಲೈಸೋಸೋಮ್ಗಳಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ನಾವು ನೋಡ್ತಾ ಹೋದರೆ ನೋಡಿ, ಲೈಸೋಸೋಮ್ಗಳು ಸಾಮಾನ್ಯವಾಗಿ ಪ್ರಾಣಿ ಕೋಶದಲ್ಲಿ ಕಂಡುಬರುತ್ತವೆ. ಅವು ಗೋಳಾಕಾರದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಸೊ ಆಲ್ರೆಡಿ ನಾವು ನೋಡಿದಾಗ ಎಲ್ಲಿ ನೋಡಿದ್ವಿ, ಪ್ರಾಣಿ ಮತ್ತು ಸಸ್ಯ ಜೀವಕೋಶಗಳನ್ನು ನೋಡಿದ್ವಿ ಅಲ್ವಾ. ಸೊ ಲೈಸೋಸೋಮ್ ಅಂತಕ್ಕಂಥದ್ದು, ಸೊ ಇಲ್ಲಿದೆ ನೋಡಿ, ಲೈಸೋಸೋಮ್ ಅಂಡಾಕಾರದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಎಸ್, ಲೈಸೋಸೋಮ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದ್ರ ಬಗ್ಗೆ ನೋಡ್ತಾ ಹೋದರೆ, ಅವು ವೈವಿಧ್ಯಮಯ ಹೈಡ್ರೋಲಿಕ್ ಕಿಣ್ವಗಳನ್ನು ಹೊಂದಿರುತ್ತೆ. ಇದು ಜೀವಕೋಶ ಇರುವ ಸಾವಯವ ಪದಾರ್ಥಗಳ ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಸೊ ವೆರಿ ಇಂಪಾರ್ಟೆಂಟ್. ಲೈಸೋಸೋಮ್ನ ಒಂದು ಕಾರ್ಯ ಏನಂತ ಹೇಳಿದರೆ ಸಾವಯವ ಪದಾರ್ಥಗಳ ಜೀರ್ಣಕ್ರಿಯೆ. ಇಟ್ ಮೀನ್ಸ್ ಮೇಯ್ನಾಗಿ ಹೇಳ್ತಕೊಂಡ್ರೆ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತಕ್ಕಂಥ ಒಂದು ಕಿಣ್ವಗಳಂತ ಹೇಳ್ಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಹಳೆಯ ದುರ್ಬಲ ಹಾನಿಗೊಳಗಾದ ಅಥವಾ ರೋಗಪೀಡಿತವಾದಾಗ ತಮ್ಮದೇ ಕೋಶವನ್ನು ಲೈಸೋಸೋಮ್ಗಳು ನಾಶಪಡಿಸ್ಕೊಳ್ತವೆ. ಆದ್ದರಿಂದ ಆ ಒಂದು ಏನು ಲೈಸೋಸೋಮನ್ನು ನಾವು ಆತ್ಮಹತ್ಯಾ ಸಂಚಿಗಳು ಅಂತ ಕರಿತಾ ಹೋಗ್ತೀವಿ. ಮೇಯ್ನ್ ರೀಸನ್ನು ಕೇಳಬಹುದು ಇಲ್ಲಿ. ನಾವು ಏನು ಲೈಸೋಸೋಮನ್ನು ಯಾವುದನ್ನು ಆತ್ಮಹತ್ಯಾ ಸಂಚಿಗಳು ಎಂದು ಕರೆಯುತ್ತಾರೆ ಅನ್ನೋದು ಎಷ್ಟು ಮುಖ್ಯವಾದ ಕ್ವಶನೋ, ಅದೇ ರೀತಿ ಲೈಸೋಸೋಮ್ಗಳನ್ನು ಆತ್ಮಹತ್ಯಾ ಸಂಚಿಗಳು ಎಂದು ಏಕೆ ಕರೆಯುತ್ತಾರೆ ಅನ್ನೋ ಪ್ರಶ್ನೆಯೂ ಸಹ ಬರುತ್ತೆ ಇಲ್ಲಿ. ಸೊ ಹಾಗೆ ಆನ್ಸರ್ ಅಂತ ಹೇಳ್ತಾ ಹೋದರೆ ಇಲ್ಲಿ ತಮ್ಮದೇ ಕೋಶವನ್ನು ಲೈಸೋಸೋಮ್ಗಳು ನಾಶಪಡಿಸ್ಕೊಳ್ಳೋದ್ರಿಂದ ಅದನ್ನು ಆತ್ಮಹತ್ಯಾ ಸಂಚಿಗಳು ಅಂತ ಕರೀತಾರೆ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ಲಾಸ್ಟಿಡ್ಸ್ ವಿತೌಟ್ ಕಲರಿಂಗ್ ಪಿಗ್ಮೆಂಟ್ಸ್ ಆರ್ ಕಾಲ್ಡ್. ಬಣ್ಣ ನೀಡುವ ವರ್ಣದ್ರವ್ಯಗಳಿಂದ ಪ್ಲಾಸ್ಟಿಡ್ಗಳನ್ನು ಏನೆಂದು ಕರೆಯುತ್ತಾರೆ? ಸೊ ನೋಡಿ, ಇಲ್ಲಿ 3 ಥರ ಬರುತ್ತೆ. ಪ್ಲಾಸ್ಟಿಡ್ಗಳಲ್ಲಿ 3 ರೀತಿ ಬರುತ್ತೆ. ಲ್ಯುಕೋಪ್ಲಾಸ್ಟ್ಗಳು, ಕ್ರೋಮೋಪ್ಲಾಸ್ಟ್ಗಳು, ಕ್ಲೋರೋಪ್ಲಾಸ್ಟ್ಗಳು ಅಂತ 3 ಬರುತ್ತೆ. ಇಲ್ಲಿ ಬಣ್ಣ ನೀಡದೇ ಇರತಕ್ಕಂಥ ಒಂದು ಪ್ಲಾಸ್ಟಿಡ್ಗಳು ಯಾವುದು ಅಂತ ಹೇಳಿದ್ರೆ ಆಪ್ಷನ್ಗೆ ಪ್ಲಾಸ್ಟಿಡ್ಗಳಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಇದ್ರ ಬಗ್ಗೆ ನೋಡ್ತಾ ಹೋದರೆ ನೋಡಿ, ಇಲ್ಲಿ ಸಸ್ಯ ಕೋಶಗಳಲ್ಲಿ ಮಾತ್ರ ಕಂಡುಬರ್ತಕ್ಕಂಥ ಈ ಒಂದು ಪ್ಲಾಸ್ಟಿಡ್ಗಳಾಗುತ್ತೆ. ಕೇಳ್ತಾರೆ ಇದನ್ನು ಸಹ. ಪ್ಲಾಸ್ಟಿಡ್ಗಳು ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶವನ್ನು ಕೊಟ್ಟು ಕಂಪೇರ್ ಮಾಡಿ ಕೇಳ್ತಾರೆ. ಇದು ಸಸ್ಯ ಜೀವಕೋಶಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಪಾರ್ಟ್ ಆಗಿರುತ್ತೆ, ಪ್ರಾಣಿ ಜೀವಕೋಶದಲ್ಲಿ ಕಂಡುಬರೋದಿಲ್ಲ. ಆ್ಯಂಡ್ ಇಲ್ಲಿ ಕೇಳಿರ್ತಕ್ಕಂಥದ್ದು ಲುಕೋಪ್ಲಾಸ್ಟ್ಗಳು ಅಂತಕ್ಕಂಥದ್ದು ವರ್ಣದ್ರವ್ಯಗಳು ಇಲ್ಲದೆ ಇರ್ತಕ್ಕಂಥದ್ದು. ನೋಡಿ, ಇಲ್ಲಿದೆ ವರ್ಣದ್ರವ್ಯಗಳ ಇಲ್ಲದೆ ಇರ್ತಕ್ಕಂಥ ಪ್ಲಾಸ್ಟಿಡ್ ಅಂತ ಹೇಳಿದ್ರೆ ಲುಕೋಪ್ಲಾಸ್ಟ್ಗಳು. ಆ್ಯಂಡ್ ನೆಕ್ಸ್ಟು ಹಸಿರು ಬಣ್ಣವನ್ನು ಹೊರತುಪಡಿಸಿ, ಅಂದರೆ ವಿವಿಧ ಬಣ್ಣ, ಇಲ್ಲಿ ಹಸಿರು ಬಣ್ಣವನ್ನು ಒಂದನ್ನು ಹೊರತುಪಡಿಸಿ ಮಿಕ್ಕಂತಹ ಇತರ ಬಣ್ಣಗಳನ್ನು ಹೊಂದಿರತಕ್ಕಂಥದ್ದು ಕ್ರೋಮೋಪ್ಲಾಸ್ಟ್ಗಳಾಗಿರುತ್ತೆ. ಆ್ಯಂಡ್ ಹಸಿರು ಬಣ್ಣದ ವರ್ಣದ್ರವ್ಯಗಳನ್ನು ಹೊಂದಿರತಕ್ಕಂಥದ್ದು ಕ್ಲೋರೋಪ್ಲಾಸ್ಟ್ ಆಗುತ್ತೆ. ಇದು ಗ್ರೀನ್ ಕಲರು, ಇದು ವಿತೌಟ್ ಕಲರು. ಆ್ಯಂಡ್ ಇದು ಬಂದು ಗ್ರೀನನ್ನು ಬಿಟ್ಟು ಮಿಕ್ಕಂತಹ ಎಲ್ಲ ಬಣ್ಣಗಳನ್ನು ಹೊಂದಿರತಕ್ಕಂಥ ಒಂದು ಪ್ಲಾಸ್ಟಿಡ್ಗೆ ಬಂದು ಕ್ರೋಮೋಪ್ಲಾಸ್ಟ್ಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಡ್ಯಾಶ್ ಜೀವಕೋಶದ ಪ್ರೋಟೀನ್ ಕಾರ್ಖಾನೆಗಳನ್ನು ಕರೆಯಲಾಗುತ್ತೆ. ಡ್ಯಾಶ್ ಆರ್ ನೋನ್ ಆಸ್ ಪ್ರೋಟೀನ್ ಫ್ಯಾಕ್ಟರೀಸ್ ಆಫ್ ದ ಸೆಲ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ ಮತ್ತು ರೈಬೋಸೋಮ್ಗಳಂತ ಕೊಟ್ಟಿದ್ದಾರೆ. ಸೊ ಜೀವಕೋಶದ ಪ್ರೋಟೀನನ್ನು ಇರ್ತಕ್ಕಂಥ ಒಂದು ಕಾರ್ಖಾನೆಗಳಂತಕ್ಕಂಥದ್ದು ಹ್ಯಾಂಡ್ಸ್ ರೈಬೋಸೋಮ್ಗಳ ಆಪ್ಷನ್ 4. ಸೊ ಜೀವಕೋಶದ ಪ್ರೋಟೀನ್ ತಯಾರಿಕಾ ಕೇಂದ್ರ ಅಂತ ಹೇಳ್ತೀವಿ, ಅಥವಾ ಪ್ರೋಟೀನ್ ಕಾರ್ಖಾನೆ ಅಂತ ಹೇಳ್ತೀವಿ ಈ ಒಂದು ರೈಬೋಸೋಮನ್ನು. ಇನ್ನು ಇದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ನೋಡಿ, ಇದು 2 ಥರ ಬರುತ್ತೆ. ಪೊರೆ ಇಲ್ಲದ ಕಣದಂಗಗಳು ಮತ್ತು ಪೊರೆ ಸಹಿತ ಕಣದಂಗಗಳು ಅಂತ 2 ಬರುತ್ತೆ. ಸೊ ಅದರಲ್ಲಿ ಪೊರೆ ಇಲ್ಲದ ಕಣದಂಗಗಳಲ್ಲಿ ಈ ಒಂದು ರೈಬೋಸೋಮು ಇನ್ಕ್ಲೂಡ್ ಆಗ್ತಕ್ಕಂಥದ್ದು. ಆ್ಯಂಡ್ ಇನ್ನೇನು ನೋಡ್ತಾ ಹೋದರೆ ಇದನ್ನು ಪ್ರೋಟೀನ್ ಕಾರ್ಖಾನೆ ಅಂತ ನಾವು ಕರಿತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನ್ಯೂಕ್ಲಿಯಸ್ ಇಸ್ ಎ ಸ್ಪೆರಿಕಲ್ ಆರ್ಗನೆಲ್ ಫೌಂಡ್ ಇನ್ ಆಲ್ ಅಂತ ಕೇಳಿದ್ರೆ, ಅಂದರೆ ನ್ಯೂಕ್ಲಿಯಸ್ ಅಂತಕ್ಕಂಥದ್ದು ಯಾವುದ್ರ ಒಳಗಡೆ ಕಂಡುಬರುತ್ತೆ ಅಂತ ಹೇಳಿದ್ರೆ ಅದು ಯೂಕ್ಯಾರಿಯೋಟ್ಸ್ಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಆಪ್ಷನ್ ಬಿ ಯೂಕ್ಯಾರಿಯೋಟ್ಸ್. ಸೊ ನೋಡಿ, ಇಲ್ಲಿ ಪೊರೆಯು ನ್ಯೂಕ್ಲಿಯೋಪ್ಲಾಸ್ಟ್ ಎಂಬ ದ್ರವವನ್ನು ಆವರಿಸುತ್ತದೆ. ಯಾವುದು ಅಂತ ಹೇಳ್ತಾ ಹೋದರೆ ನ್ಯೂಕ್ಲಿಯೋಪ್ಲಾಸಮ್, ಕ್ರೋಮ್ಯಾಟಿನ್ ಎಂಬ ರಚನೆಗಳಂತಹ ದಾರದ ಜಾಲವನ್ನು ಹೊಂದಿ, ಇದೆಲ್ಲ ನ್ಯೂಕ್ಲಿಯಸ್ಗೆ ಸಂಬಂಧಪಟ್ಟಂತೆ. ಆದರೆ ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ, ನ್ಯೂಕ್ಲಿಯಸ್ ಇಸ್ ಅ ಸ್ಪಿರಿಕಲ್ ಆರ್ಗನೆಲ್ಲ ಫೌಂಡ್ ಇನ್ ಹಾಲ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಹಾಗಾಗಿ ನ್ಯೂಕ್ಲಿಯಸ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ನೋಡಿ, ಇದು ನಾವು ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ನ್ಯೂಕ್ಲಿಯರ್ ಮೆಂಬ್ರೇನ್ ಹೊರಗಡೆದು ಇದು. ಆ್ಯಂಡ್ ನ್ಯೂಕ್ಲಿಯರ್ ಪ್ಲಾಸಮ್ ಅಂತ ಹೇಳ್ತೀವಿ, ಸಣ್ಣ ಸಣ್ಣ ಏನಿದೆಯೋ ಅದನ್ನು. ಆ್ಯಂಡ್ ಒಳಗಡೆದು ನ್ಯೂಕ್ಲಿಯೋಲಸ್ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಇನ್ಫಾರ್ಮೇಷನ್ ಅಂತ ನೋಡ್ತಾ ಹೋದರೆ ನೋಡಿ, ನೀವು ಬೇಕಂತಂದರೆ ಇದನ್ನು ಮಾಡ್ಕೊಳ್ತಾ ಹೋಗಿ. ಇದು ನಿಮಗೆ ಒಂದು ರೆಫರೆನ್ಸ್ಗೆ ಇರ್ತಕ್ಕಂಥದ್ದು. ಓಕೆ. ಆ್ಯಂಡ್ ನೆಕ್ಸ್ಟು, ಸೊ ಡ್ಯಾಶ್ ಈಸ್ ದ ಲಾರ್ಜೆಸ್ಟ್ ಆರ್ಗನೆಲ್ ಇನ್ ಎ ಸೆಲ್. ಅಂದರೆ ಡ್ಯಾಶ್ ಈಸ್ ದ ಲಾರ್ಜೆಸ್ಟ್ ಆರ್ಗನೆಲ್ ಇನ್ ಎ ಸೆಲ್, ಅಂದರೆ ಜೀವಕೋಶದ ದೊಡ್ಡ ಅಂಗ ಅಂತಲೇ ಹೇಳ್ಬೋದಾಗಿರುತ್ತೆ. ಇಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೈಟೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್, ನ್ಯೂಕ್ಲಿಯಸ್ ಅಂತ ಏನು ಹೇಳಿದಾರೋ, ಇಲ್ಲಿ ನ್ಯೂಕ್ಲಿಯಸ್ ಅಂತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ನೋಡಬಹುದು. ನೋಡಿ, ನ್ಯೂಕ್ಲಿಯಸ್ ಈಸ್ ದ ಬಿಗ್ಗೆಸ್ಟ್ ಅಥವಾ ಲಾರ್ಜೆಸ್ಟ್ ಆರ್ಗನೆಲ್ ಅಂತ ಹೇಳ್ಬೋದಾಗುತ್ತೆ. ಯಾವುದು? ನ್ಯೂಕ್ಲಿಯಸ್, ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಕ್ರೋಮೋಸೋಮ್ಸ್ ಕಂಟೆನ್ಸ್ ಜೆನೆಟಿಕ್ ಮೆಟೀರಿಯಲ್ ಕಾಲ್ಡ್, ಅಂದರೆ ವರ್ಣತಂತುಗಳು ಈ ಕೆಳಗಿನ ಆನುವಂಶಿಕ ವಸ್ತುಗಳನ್ನ ಒಳಗೊಂಡಿವೆ. ಅಂದರೆ ಮೇಯ್ನಾಗಿ ನಾವು ನೋಡ್ತಾ ಹೋದರೆ ಈ ಒಂದು DNA ಅಂತಕ್ಕಂಥದ್ದು ಏನಿದೆಯೋ, ಇದು DNA ಕಂಡು ಬರ್ತಕ್ಕಂಥದ್ದು ವರ್ಣತಂತುಗಳಲ್ಲಿ ಕಂಡು ಬರ್ತಕ್ಕಂಥ DNA ಕೇಳ್ತಾರೆ. ಸೊ ಅಲ್ಲಿ DNA ಯಾವುದರಲ್ಲಿ ಕಂಡುಬರುತ್ತದೆ ಅಥವಾ DNA ಯಾವುದರಲ್ಲಿ ಇರುತ್ತೆ ಅಂತ ಕೇಳಿದರೆ, ಸೊ ವರ್ಣತಂತುಗಳ ಬಗ್ಗೆ ತುಂಬ ಕ್ವಶನ್ಸ್ಗಳು ರೈಸ್ ಆಗ್ತಾ ಹೋಗುತ್ತೆ. ಅಂತ ಹೇಳಿದರೆ ಮನುಷ್ಯರಲ್ಲಿ ಎಷ್ಟು ವರ್ಣತಂತುಗಳಿದ್ದಾವೆ ಆಗಿರ್ಬೋದು, ಅಥವಾ ಬೇರೆ ಒಂದು ಪ್ರಾಣಿಗಳಲ್ಲಿ ಕೇಳ್ತಾ ಹೋಗ್ಬೋದು. ಸೊ ಈ ರೀತಿ ಮತ್ತು DNA ಅನ್ನೋ ಒಂದು ವಿಸ್ತರಣಾ ರೂಪ ಕೇಳಬಹುದಾಗಿರುತ್ತೆ. ಅಂದರೆ ತುಂಬ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಬಂದು ವರ್ಣತಂತುಗಳಲ್ಲಿ ಇರ್ತಕ್ಕಂಥದ್ದು DNA, ಅಥವಾ DNA ಯಾವುದಲ್ಲಿ ಇರುತ್ತೆ ಅಂದರೆ ವರ್ಣತಂತುಗಳಲ್ಲಿ ಕಂಡುಬರುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ವಯಸ್ಕ ಪುರುಷನಿಗೆ ವರ್ಣತಂತುಗಳಿವೆ. ಎಷ್ಟು ವರ್ಣತಂತುಗಳು? ಇಲ್ಲಿ ವಯಸ್ಕ ಪುರುಷ ಅನ್ನೋದಕ್ಕಿಂತ ಹೆಚ್ಚಾಗಿ ಅಡಲ್ಟ್ ಮೇಲ್ ಅಂತ ಏನು ಹೇಳ್ತಾರೋ, ಸೊ ಮೇಲ್ ಬೇಡ. ಇಲ್ಲಿ ಟೋಟಲಾಗಿ ನಾವು ನೋಡ್ತಾ ಹೋದರೆ ವಯಸ್ಕ, ಇಟ್ ಮೀನ್ಸ್ ಮನುಷ್ಯನಲ್ಲಿ, ಸಾಮಾನ್ಯ ಮನುಷ್ಯ ಅಂತ ಹೇಳ್ಬೋದು. ವಯಸ್ಕ ಅದು ವುಮನ್ ಆಗಿರ್ಬೋದು, ಅಥವಾ ಮ್ಯಾನ್ ಆಗಿರ್ಬೋದು, ಮೇಲು ಫೀಮೇಲ್ ಅಂತ ಏನು ಹೇಳ್ತೀವೋ. ಸೊ ಇಬ್ಬರಲ್ಲೂ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ವರ್ಣತಂತುಗಳು ಅಂತ ಹೇಳಿದ್ರೆ ಅದು 46 ಆಗಿರುತ್ತೆ, ಅಥವಾ 23 × 2 46 ಆಗಿರ್ತಕ್ಕಂಥದ್ದು. ಓಕೆ. ಸೊ ಇದು ಒಂದು ವಯಸ್ಕ ಮನುಷ್ಯನಲ್ಲಿ ಇರ್ತಕ್ಕಂಥ ವರ್ಣತಂತುಗಳು. ಇನ್ನು ಕೆಲವೊಂದು ಬರುತ್ತೆ, ಯಾವುದು? ಈರುಳ್ಳಿ. ಸುಮಾರು ಸರಿ ಕೇಳಿದರೆ ಈರುಳ್ಳಿಲಿ ಬರ್ತಕ್ಕಂಥ ವರ್ಣತಂತು ಎಷ್ಟು ಅಂತ ಹೇಳಿದ್ರೆ 16 ಕಂಡು ಬರುತ್ತೆ, 16. ಆ್ಯಂಡ್ ಅದೇ ರೀತಿ ಇಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಇಲಿ
ಇಲಿಯಲ್ಲಿ 40 ವರ್ಣತಂತುಗಳು ಕಂಡುಬರುತ್ತೆ ಕ್ರೋಮೋಸೋಮ್ಗಳು. ಸೊ ಈ ರೀತಿ ಒಂದೊಂದಕ್ಕೂ ಒಂದೊಂದು ವೆರೈಟಿಯಾಗಿ ಇರ್ತಕ್ಕಂಥದ್ದಿದೆ. ಸೊ ಈಗ ವಯಸ್ಕ ಮಾನವನಲ್ಲಿ ಇರ್ತಕ್ಕಂಥದ್ದು 46 ಕ್ರೋಮೋಸೋಮ್ಗಳು ಅಥವಾ ವರ್ಣತಂತುಗಳಾಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ತುಂಬ